ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಜೀವನ್ ಮತ್ತು ನಾನು ಅಪೂರ್ವ. ಇಂದು ನಾವೊಂದು ವಿಶೇಷ ರೀತಿಯಲ್ಲಿ ನಮ್ಮ ಚರ್ಚೆಯನ್ನು ನಡೆಸಲಿದ್ದೇವೆ. ಹೌದು, ಇಂದು ನಾವು ಇಂಗ್ಲಿಷ್ ಸಾಹಿತ್ಯದ ಒಂದು ಶ್ರೇಷ್ಠ ಕಾದಂಬರಿಯ ಬಗ್ಗೆ ಆಳವಾಡಿ ಚರ್ಚಿಸಲಿದ್ದೇವೆ. ಹೌದು. ಇದು 1749ರಲ್ಲಿ ಪ್ರಕಟವಾದ ಹೆನ್ರಿ ಫೀಲ್ಡಿಂಗ್ ಅವರ ದ ಹಿಸ್ಟ್ರಿ ಆಫ್ ಟಾಮ್ ಜೋನ್ಸ್ ಅ ಫೌಂಡ್ಲಿಂಗ್. ಇದನ್ನ ಸಾಮಾನ್ಯವಾಗಿ ಗದ್ಯದಲ್ಲಿ ಒಂದು ಹಾಸ್ಯಮಯ ಮಹಾಕಾವ್ಯ ಅಂದ್ರೆ ಕಾಮಿಕ್ ಎಪಿಕ್ ಇನ್ ಪ್ರೋಸ್ ಅಂತ ಕರೀತಾರೆ. ಈ ಕಾದಂಬರಿ ಒಟ್ಟು 18 ಪುಸ್ತಕಗಳಲ್ಲಿ ವಿಭಾಗಿಸಲ್ಪಟ್ಟಿದೆ. ಆದರೆ ನಮ್ಮ ಇಂದಿನ ವಿಶ್ಲೇಷಣೆಗಾಗಿ ನಾವಿದನ್ನ ಒಂದು ನಾಟಕದಂತೆ ಅಂದ್ರೆ ಅಂಕಗಳ ಪ್ರಕಾರ ನೋಡೋಣ. ಹೌದು, ಈ ರಚನೆ ಕಥೆಯ ನಾಟಕೀಯ ಬೆಳವಣಿಗೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಪರಿಚಯದಿಂದ ಹಿಡಿದು ಸಂಘರ್ಷ, ಪರಾಕಾಷ್ಠೆ ಮತ್ತು ಕೊನೆಗೆ ಪರಿಹಾರದವರೆಗೆ. ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಏನೆಂದ್ರೆ, ಟಾಮ್ ಜೋನ್ಸ್ನ ಜೀವನದ ಮೂಲಕ ಫೀಲ್ಡಿಂಗ್ 18ನೇ ಶತಮಾನದ ಇಂಗ್ಲಿಷ್ ಸಮಾಜದ ಚಿತ್ರಣವನ್ನ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಮತ್ತು ಸದ್ಗುಣ, ಬೂಟಾಟಿಕೆ, ಆಮೇಲೆ ಮಾನವ ದೌರ್ಬಲ್ಯ ಮತ್ತು ಕ್ಷಮೆಯಂತಹ ಆಳವಾದ ನೈತಿಕ ಪ್ರಶ್ನೆಗಳನ್ನ ಹೇಗೆ ಪರಿಶೋಧಿಸಿದ್ದಾರೆ ಅನ್ನೋದನ್ನ ತಿಳಿಯೋದು. ಸರಿ, ಹಾಗಾದ್ರೆ ನಮ್ಮ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಪ್ಲೇ 1, ದ ಫೌಂಡೇಶನ್ ಅಂಡ್ ಮಾರಲ್ ಗ್ರೌಂಡ್. ಈ ಭಾಗದಲ್ಲಿ ಕಥೆಯ ನೈತಿಕ ಅಡಿಪಾಯವನ್ನ ಹಾಕಲಾಗತ್ತೆ. ಸ್ಕ್ವೇರ್ ಆಲ್ವರ್ದಿ ಅಂತ ಒಬ್ಬ ಶ್ರೀಮಂತ ಮತ್ತು ದಯಾಪರ ಜಮೀನುದಾರ ಇರ್ತಾರೆ. ಓಕೆ. ಅವರಿಗೆ ಒಂದು ದಿನ ತಮ್ಮ ಹಾಸಿಗೆಯಲ್ಲಿ ಒಂದು ಪರಿತ್ಯಕ್ತ ಶಿಶು ಸಿಗುತ್ತೆ. ಅವರ ಹಾಸಿಗೆಯಲ್ಲೇ? ಹೌದು. ಸಾಮಾನ್ಯವಾಗಿ ಕೋಪಗೊಳ್ಳುವ ಬದಲು ಅವರು ಕರುಣೆಯಿಂದ ಆ ಮಗುವನ್ನ ಬೆಳೆಸೋಕೆ ನಿರ್ಧಾರ ಮಾಡಿ ಅದಕ್ಕೆ ಟಾಮ್ ಜೋನ್ಸ್ ಅಂತ ಹೆಸರಿಡ್ತಾರೆ. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ಕಾದಂಬರಿಯ ಆರಂಭದಲ್ಲೇ ಫೀಲ್ಡಿಂಗ್ ತನ್ನ ನೈತಿಕ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸ್ತಾರೆ. ನಿಜವಾದ ಸದ್ಗುಣ ಅಂದ್ರೆ ಕಠಿಣ ನಿಯಮಗಳಲ್ಲ, ಬದಲಿಗೆ ದೇಹ ಮತ್ತು ಔದಾರ್ಯ. ಖಂಡಿತ. ಇದೇ ಸಮಯದಲ್ಲಿ ಜೆನಿ ಜೋನ್ಸ್ ಅನ್ನೋ ಹುಡುಗಿ ಮೇಲೆ ಆ ಮಗುವಿನ ತಾಯಿ ಅಂತ ಸುಳ್ಳು ಆರೋಪ ಹೊರಿಸಿ ಕಠಿಣವಾಗಿ ಶಿಕ್ಷಿಸಲಾಗುತ್ತೆ. ಸತ್ಯ ಏನು ಅಂತ ತಿಳಿದೇನೆ. ಹೌದು. ಸಮಾಜ ಹೇಗೆ ತೀರ್ಪು ನೀಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಟಾಮ್ನ ಜೊತೆಗೆ ಆಲ್ವರ್ದಿಯ ಸೋದರ ಸೊಸೆ ಬ್ರಿಜೆಟ್ ಮತ್ತು ಕ್ಯಾಪ್ಟನ್ ಬ್ಲಿಫಿಲ್ ಅವರ ಮಗ ಬ್ಲಿಫಿಲ್ ಕೂಡ ಪರಿಚಯಿಸಲ್ಪಡ್ತಾನೆ. ಇಲ್ಲಿಂದಲೇ ಪಾತ್ರಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುವ ಶುರುವಾಗುತ್ತೆ. ಟಾಮ್ ಹೃದಯವಂತ, ಉದಾರಿ, ಆದರೆ ಸ್ವಲ್ಪ ಆತುರಗಾರ. ಹೌದು, ಆದರೆ ಬ್ಲಿಫಿಲ್ ತಣ್ಣನೆಯ ಸ್ವಭಾವದವನು, ಕುತಂತ್ರಿ ಮತ್ತು ಬೂಟಾಟಿಕೆಯುಳ್ಳವನು. ಇದೇ ಕಾದಂಬರಿಯ ಪ್ರಮುಖ ಸಂಘರ್ಷಕ್ಕೆ ಅಡಿಪಾಯ ಹಾಕುತ್ತಲ್ವಾ? ನೈಸರ್ಗಿಕ ಒಳ್ಳೆತನ ಮತ್ತು ಕೃತಕ ಸದ್ಗುಣದ ನಡುವಿನ ಹೋರಾಟ. ನಿಖರವಾಗಿ. ಪ್ಲೇ 2, ಡೆವಲಪ್ಮೆಂಟ್ ಆಫ್ ಲವ್ ಅಂಡ್ ಇಂಟೆನ್ಸಿಫಿಕೇಶನ್ ಆಫ್ ಹೈಪಾಕ್ರಸಿ. ಈ ಹಂತದಲ್ಲಿ ಕಾದಂಬರಿಯ ನಾಯಕಿ ಸೋಫಿಯಾ ವೆಸ್ಟರ್ನ್ ಪ್ರವೇಶಿಸುತ್ತಾಳೆ. ಅವಳು ಬುದ್ಧಿವಂತೆ, ಸೂಕ್ಷ್ಮ ಸಂವೇದನೆಯುಳ್ಳವಳು ಮತ್ತು ನೈತಿಕವಾಗಿ ತುಂಬಾ ಸ್ಪಷ್ಟವಾಗಿರುವ ಮಹಿಳೆ. ಮತ್ತು ಅವಳು ಮತ್ತು ಟಾಮ್ ಪರಸ್ಪರ ಪ್ರೀತಿಸಲು ಶುರು ಮಾಡ್ತಾರೆ. ಹೌದು, ಆದ್ರೆ ಟಾಮ್ನ ಅನಿಶ್ಚಿತ ಜನ್ಮದ ಕಾರಣದಿಂದ ಅವರ ಸಂಬಂಧಕ್ಕೆ ಸಾಮಾಜಿಕ ಒಪ್ಪಿಗೆ ಸಿಗೋದಿಲ್ಲ. ಅದರಲ್ಲೂ ಸೋಫಿಯಾಳ ತಂದೆ ಸ್ಕ್ವೇರ್ ವೆಸ್ಟರ್ನ್ ಅವರು ತನ್ನ ಮಗಳ ಸಂತೋಷಕ್ಕಿಂತ ಆಸ್ತಿ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಹೆಚ್ಚು ಬೆಲೆ ಕೊಡುವ ಒಬ್ಬ ದಬ್ಬಾಳಿಕೆಯ ವ್ಯಕ್ತಿ. ಅವನು ಬ್ಲಿಫಿಲ್ ಅನ್ನು ನೈತಿಕವಾಗಿ ಶ್ರೇಷ್ಠ ಅಂತ ಭಾವಿಸಿ ಸೋಫಿಯಾ ಅವನನ್ನೇ ಮದುವೆ ಆಗ್ಬೇಕು ಅಂತ ಒತ್ತಾಯಿಸ್ತಾನೆ. ಇಲ್ಲಿ ಬ್ಲಿಫಿಲ್ನ ಬೂಟಾಟಿಕೆ ಇನ್ನೂ ಹೆಚ್ಚಾಗುತ್ತೆ ಅನ್ಸುತ್ತೆ. ಹೌದು, ಅವನು ಸನ್ನಿವೇಶಗಳನ್ನು ತಿರುಚಿ ಟಾಮ್ನನ್ನು ಒಬ್ಬ ಅನೈತಿಕ ವ್ಯಕ್ತಿ ಅಂತ ಬಿಂಬಿಸ್ತಾ ತನ್ನನ್ನು ತಾನು ಸದ್ಗುಣಿಯಾಗಿ ತೋರಿಸ್ಕೊಳ್ತಾನೆ. ಟಾಮ್ನ ನಿಜವಾದ ದಯೆ ಅವನ ಆತುರದ ತಪ್ಪುಗಳಿಂದ ಮರೆಯಾಗತ್ತೆ. ಹೌದು, ಆದ್ರೆ ಬ್ಲಿಫಿಲ್ನ ಗುಪ್ತ ಕ್ರೌರ್ಯ ಯಾರಿಗೂ ಕಾಣಿಸೋದೇ ಇಲ್ಲ. ಇದರ ಮೂಲಕ ಫೀಲ್ಡಿಂಗ್ ಸಮಾಜವು ಆಂತರಿಕ ಒಳ್ಳೆತನಕ್ಕಿಂತ ಬಾಹ್ಯ ನೈತಿಕತೆಗೆ ಹೇಗೆ ಮಣೆ ಹಾಕತ್ತೆ ಅಂತ ವಿಡಂಬನೆ ಮಾಡ್ತಾರೆ. ಪ್ಲೇ 3, ಬ್ಯಾನಿಶ್ಮೆಂಟ್ ಅಂಡ್ ದ ಜರ್ನಿ ಮೋಟಿವ್. ಇಲ್ಲಿ ಕಥೆಗೆ ಒಂದು ದೊಡ್ಡ ತಿರುವು ಸಿಗತ್ತೆ. ಬ್ಲಿಫಿಲ್ನ ಸುಳ್ಳುಗಳಿಂದ ಪ್ರಭಾವಿತನಾದ ಆಲ್ವರ್ದಿ ಟಾಮ್ನನ್ನು ಮನೆಯಿಂದ ಹೊರಹಾಕ್ತಾನೆ. ಅಯ್ಯೋ. ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಆ ಬ್ಲಿಫಿಲ್ನೊಂದಿಗಿನ ಮದುವೆಯಿಂದ ತಪ್ಪಿಸಿಕೊಳ್ಳೋಕೆ ಮನೆಯಿಂದ ಓಡಿ ಹೋಗ್ತಾಳೆ. ಈಗ ಟಾಮ್ ಮತ್ತು ಸೋಫಿಯಾ ಇಬ್ರು ಇಂಗ್ಲೆಂಡ್ನಾದ್ಯಂತ ಬೇರೆ ಬೇರೆಯಾಗಿ ಪ್ರಯಾಣ ಮಾಡ್ತಾರೆ. ಹೌದು, ಕಾಕತಾಳೀಯವಾಗಿ ಅನೇಕ ಬಾರಿ ಒಬ್ಬರನ್ನೊಬ್ಬರ ಭೇಟಿಯಾಗೋದ್ರಿಂದ ಸ್ವಲ್ಪದರಲ್ಲೇ ತಪ್ಪಿಸ್ಕೊಳ್ತಾರೆ. ಈ ಪ್ರಯಾಣ ಟಾಮ್ಗೆ ಒಂದು ನೈತಿಕ ಪರೀಕ್ಷೆ ಇದ್ದ ಹಾಗೆ. ಅವನು ಅಪರಿಚಿತರಿಗೆ ಸಹಾಯ ಮಾಡ್ತಾನೆ, ಅಸಹಾಯಕರನ್ನು ರಕ್ಷಿಸ್ತಾನೆ, ಬಡತನದಲ್ಲೂ ಉದಾರತೆಯನ್ನು ತೋರಿಸ್ತಾನೆ. ಅಂದ್ರೆ ಅವನ ನೈತಿಕ ಮೌಲ್ಯ ಅವನ ಖ್ಯಾತಿಯಿಂದಲ್ಲ, ಬದಲಿಗೆ ಅವನ ಕ್ರಿಯೆಗಳಿಂದ ಸಾಬೀತಾಗುತ್ತೆ. ನಿಖರವಾಗಿ. ಫೀಲ್ಡಿಂಗ್ ಇಲ್ಲಿ ಕಾಕತಾಳೀಯತೆ ಮತ್ತು ವ್ಯಂಗ್ಯವನ್ನ ಬಳಸಿ
ಕಥೆಗೆ ವಾಸ್ತವಿಕತೆಯನ್ನ ತಂದುಕೊಡ್ತಾರೆ. ಸರಿ, ಈಗ ಕಥೆಯ ಅತ್ಯಂತ ಸಂಕೀರ್ಣವಾದ ಭಾಗಕ್ಕೆ ಬರೋಣ. ಪ್ಲೇ ಐವಿ ಲಂಡನ್ ಅಂಡ್ ಮಾರಲ್ ಕಾಂಪ್ಲೆಕ್ಸಿಟಿ. ಹೌದು, ಈ ಭಾಗದ ಕಥೆ ಹೆಚ್ಚಾಗಿ ಲಂಡನ್ನಲ್ಲಿ ನಡೆಯುತ್ತೆ. ಇಲ್ಲಿ ಲಂಡನ್ ನಗರ ಅನ್ನೋದು ಕೃತಕತೆ, ಭ್ರಷ್ಟಾಚಾರ ಮತ್ತು ನೈತಿಕ ಗೊಂದಲದ ಸಂಕೇತ. ಇಲ್ಲೇ ಟಾಮ್ ಲೇಡಿ ಬೆಲಾಸ್ಟನ್ ಎಂಬ ಶ್ರೀಮಂತ ಮತ್ತು ನೈತಿಕವಾಗಿ ಸಡಿಲವಾಗಿರುವ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸ್ತಾನೆ. ಹೌದು, ಇದು ಟಾಮ್ನ ದೌರ್ಬಲ್ಯವನ್ನು, ವಿಶೇಷವಾಗಿ ಅವನ ಆತ್ಮ ನಿಯಂತ್ರಣದ ಕೊರತೆಯನ್ನು ತೋರಿಸುತ್ತೆ. ಆದರೆ ಹೇಳಿ, ಫೀಲ್ಡಿಂಗ್ ಇಲ್ಲಿ ನೈತಿಕ ಅಪೂರ್ಣತೆ ಮತ್ತು ನೈತಿಕ ಭ್ರಷ್ಟಾಚಾರದ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನು ತೋರಿಸ್ತಾರೆ. ಟಾಮ್ ತನ್ನ ಭಾವನೆಗಳ ಬಗ್ಗೆ ಪ್ರಾಮಾಣಿಕನಾಗಿರ್ತಾನೆ. ಅವನು ಉದ್ದೇಶಪೂರ್ವಕವಾಗಿ ಯಾರಿಗೂ ಹಾನಿ ಮಾಡುವುದಿಲ್ಲ. ಇದೇ ಸಮಯದಲ್ಲಿ ಸೋಫಿಯಾ ಕೂಡ ಲಂಡನ್ಗೆ ಬಂದಿರ್ತಾಳೆ. ಹೌದು, ಟಾಮ್ ಮತ್ತು ಲೇಡಿ ಬೆಲಾಸ್ಟನ್ ನಡುವಿನ ಸಂಬಂಧದ ಬಗ್ಗೆ ತಿಳಿದಾಗ ಆಬ್ವಿಯಸ್ಲಿ ಅವಳಿಗೆ ತೀವ್ರ ನೋವು ಮತ್ತು ದ್ರೋಹದ ಭಾವನೆ ಉಂಟಾಡುತ್ತೆ. ಬ್ಲಿಫೆಲ್ ಕೂಡ ಸೋಫಿಯಾಳನ್ನು ಹಿಂಪಾಲಿಸಿಕೊಂಡು ಲಂಡನ್ಗೆ ಬರ್ತಾನೆ, ಆದ್ರೆ ಪ್ರೀತಿಯಿಂದಲ್ಲ, ತನ್ನ ಮಹತ್ವಾಕಾಂಕ್ಷೆಗಾಗಿ. ಈ ಭಾಗವು ಮಾನವರು ದೋಷಪೂರಿತರಾಗಿದ್ದರೂ ಸುಧಾರಿಸಿಕೊಳ್ಳಲು ಸಾಧ್ಯವಿದೆ ಅನ್ನೋ ಫೀಲ್ಡಿಂಗ್ನ ವಾಸ್ತವಿಕ ದೃಷ್ಟಿಕೋನವನ್ನು ಎತ್ತಿ ತೋರಿಸುತ್ತೆ. ಹೌದು, ಈಗ ನಾವು ಕಥೆಯ ಪರಾಕಾಷ್ಠೆಯತ್ತ ಸಾಗ್ತಿದ್ದೇವೆ. ಪ್ಲೇ ವಿ ಡಿಸ್ಕ್ಲೋಷರ್ ಆ್ಯಂಡ್ ರೆಕಗ್ನಿಷನ್. ಸುಳ್ಳು ಆರೋಪಗಳಿಂದಾಗಿ ಟಾಮ್ ಬಂಧನಕ್ಕೊಳಗಾಗ್ತಾನೆ. ಹೌದು, ಆಲ್ವರ್ದಿ ಕೂಡ ಲಂಡನ್ಗೆ ಬರ್ತಾರೆ ಮತ್ತು ಮುಚ್ಚಿಹೋಗಿದ್ದ ಸತ್ಯಗಳು ನಿಧಾನವಾಗಿ ಬೆಳಕಿಗೆ ಬರಲು ಶುರುವಾಗುತ್ತೆ. ಈ ಅತಿದೊಡ್ಡ ತಿರುವು ಏನು ಅಂದ್ರೆ, ಆ ತಿರುವು ಏನೆಂದರೆ ಟಾಮ್ ಒಬ್ಬ ಪರಿತ್ಯಕ್ತ ಶಿಶುವಲ್ಲ, ಬದಲಿಗೆ ಆಲ್ವರ್ದಿಯ ಸ್ವಂತ ಸೋದರಿ ಬ್ರಿಜೆಟ್ನ ಅನೈತಿಕ ಮಗ ಅನ್ನೋ ಸತ್ಯ ಹೊರಬರುತ್ತೆ. ಏನು ಅಂದ್ರೆ ಟಾಮ್ ಸ್ವತಃ ಆಲ್ವರ್ದಿಯ ಸೋದರಳಿಯ? ಹೌದು, ಈ ಬಹಿರಂಗಪಡಿಸುವಿಕೆ ಟಾಮ್ನ ಸಾಮಾಜಿಕ ಸ್ಥಾನಮಾನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಮತ್ತು ಅವನು ಅನುಭವಿಸಿದ ಅನ್ಯಾಯವನ್ನ ಬಯಲು ಮಾಡುತ್ತೆ. ಇದರೊಂದಿಗೆ ಬ್ಲಿಫಿಲ್ನ ವಂಚನೆ ಮತ್ತು ಬೂಟಾಟಿಕೆ ಕೂಡ ಬಯಲಾಗುತ್ತೆ. ಖಂಡಿತ, ಸತ್ಯ ತಡವಾದರೂ ಅಂತಿಮವಾಗಿ ಜಯಿಸುತ್ತೆ ಅನ್ನೋ ಸಂದೇಶವನ್ನ ಫೀಲ್ಡಿಂಗ್ ಇಲ್ಲಿ ಒತ್ತಿ ಹೇಳ್ತಾರೆ. ಸರಿ, ಮತ್ತು ಅಂತಿಮವಾಗಿ ಪ್ಲೇ ವಿಐ ರೆಕಗ್ನಿಷನ್, ಫರ್ಗಿವ್ನೆಸ್ ಅಂಡ್ ರೆಸಲ್ಯೂಷನ್. ಹೌದು, ಕಥೆ ಸುಖಾಂತ್ಯ ಕಾಣುತ್ತೆ. ಬ್ಲಿಫಿಲ್ನನ್ನು ಕುಟುಂಬದಿಂದ ಹೊರಹಾಕಲಾಗುತ್ತೆ. ಅವನಿಗೆ ದೈಹಿಕ ಶಿಕ್ಷೆಯ ಬದಲು ಸಾಮಾಜಿಕ ಮತ್ತು ನೈತಿಕ ಬಹಿಷ್ಕಾರದ ಶಿಕ್ಷೆ ಸಿಗುತ್ತೆ. ತನ್ನ ಅನುಭವಗಳಿಂದ ಪಾಠ ಕಲಿತ ಟಾಮ್ ನೈತಿಕ ಪ್ರಬುದ್ಧತೆಯನ್ನ ಸಾಧಿಸ್ತಾನೆ. ಮತ್ತು ಸೋಫಿಯಾ ಟಾಮ್ನ ನಿಜವಾದ ಸ್ವಭಾವ ಮತ್ತು ಉದ್ದೇಶಗಳನ್ನು ಅರಿತುಕೊಂಡು ಅವನನ್ನು ಕ್ಷಮಿಸುತ್ತಾಳೆ. ಕಾದಂಬರಿಯು ಟಾಮ್ ಮತ್ತು ಸೋಫಿಯಾಳ ಮದುವೆಯೊಂದಿಗೆ ಕೊನೆಗೊಳ್ಳುತ್ತೆ. ಸದ್ಗುಣಕ್ಕೆ ಪ್ರತಿಫಲ ಸಿಗುವ ಶಾಸ್ತ್ರೀಯ ಹಾಸ್ಯ ನಾಟಕಗಳ ಸಂಪ್ರದಾಯದಂತೆ ಕಥೆಯಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನ ಮರುಸ್ಥಾಪಿಸಲಾಗುತ್ತೆ. ಹಾಗಾದರೆ ಈ ಕಥೆಯ ಒಟ್ಟಾರೆ ಸಾರಾಂಶವೇನು? ಇದೊಂದು ಕೇವಲ ಪ್ರೀತಿ ಮತ್ತು ಸಾಹಸದ ಕಥೆಯಲ್ಲ, ಅದಕ್ಕಿಂತ ಆಳವಾದ ನೈತಿಕ ಮತ್ತು ಸಾಮಾಜಿಕ ವಿಮರ್ಶೆ. ಹೌದು, ಫೀಲ್ಡಿಂಗ್ ಇಲ್ಲಿ ಕಠಿಣ ನೈತಿಕ ನಿಯಮಗಳನ್ನು ತಿರಸ್ಕರಿಸುತ್ತಾರೆ. ಕರುಣೆಯಿಲ್ಲದ ಕಟ್ಟುನಿಟ್ಟಿನ ಶಿಸ್ತಿಗಿಂತ ಒಳ್ಳೆಯ ಸ್ವಭಾವ, ದಯೆ ಮತ್ತು ಪ್ರಾಮಾಣಿಕತೆ ಹೆಚ್ಚು ಮೌಲ್ಯಯುತ ಅಂತ ಅವರು ವಾದ ಮಾಡ್ತಾರೆ. ಅವರು ಸಮಾಜದ ಭೂಟಾಟಿಕೆಯನ್ನು ಹಾಸ್ಯ, ವ್ಯಂಗ್ಯ ಮತ್ತು ವಿಡಂಬನೆಯ ಮೂಲಕ ಬಯಲಿಗಿಳಿಯುತ್ತಾರೆ. ಕಾದಂಬರಿಯಲ್ಲಿ ಬರುವ ಸರ್ವಜ್ಞ ನಿರೂಪಕ ಅಂದರೆ ಆಮ್ನಿಸಿಯಂಟ್ ನೆರೇಟರ್ ಕೂಡ ಒಂದು ಪ್ರಮುಖ ಅಂಶ. ಹೌದು, ನಿರೂಪಕರು ಆಗಾಗ ಓದುಗರೊಂದಿಗೆ ನೇರವಾಗಿ ಮಾತಾಡಿ ನೈತಿಕ ವ್ಯಾಖ್ಯಾನಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಟಾಮ್ ಜೋನ್ಸ್ ಇಂಗ್ಲಿಷ್ ಕಾದಂಬರಿ ಪರಂಪರೆಯಲ್ಲಿ ಒಂದು ಮಹತ್ವದ ಸಾಧನೆ. ಖಂಡಿತ, ಅದರ ನಾಟಕೀಯ ರಚನೆ, ಶ್ರೀಮಂತ ಪಾತ್ರಗಳು ಮತ್ತು ನೈತಿಕ ದೃಷ್ಟಿ ಅದಕ್ಕೆ ಶಾಶ್ವತ ಮಹತ್ವವನ್ನ ನೀಡಿವೆ. ಫೀಲ್ಡಿಂಗ್ ಸದ್ಗುಣವನ್ನ ಮಾನವೀಯವಾಗಿ ಚಿತ್ರಿಸುವ ಮೂಲಕ ಮಾನವ ಸ್ವಭಾವದ ಬಗ್ಗೆ ಆಶಾವಾದಿ ದೃಷ್ಟಿಕೋನವನ್ನ ನೀಡ್ತಾರೆ. ನಿಜವಾದ ನೈತಿಕತೆಯು ತೋರಿಕೆಯಲ್ಲಿಲ್ಲ, ಬದಲಾಗಿ ಕರುಣೆ, ಪ್ರಾಮಾಣಿಕತೆ ಮತ್ತು ಕ್ಷಮೆಯಲ್ಲಿದೆ ಅನ್ನೋದನ್ನ ಈ ಕಾದಂಬರಿ ಪ್ರತಿಪಾದಿಸುತ್ತೆ. ಹೌದು, ಇಂದಿನ ಈ ಆಳವಾದ ವಿಶ್ಲೇಷಣೆ ನಿಮ್ಗಿಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಂತಹ ಇನ್ನಷ್ಟು ಚರ್ಚೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.